ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತ ಮಹಾಪುರಾಣದ ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದೇವೆ. ಶ್ರೀಮದ್ ಭಾಗವತ ಮಹಾಪುರಾಣವು ವೈದಿಕ ಸಾಹಿತ್ಯವೆಂಬ ಮರದಲ್ಲಿ ಬೆಳೆದಿರುವಂತಹ ಮಾಗಿದ ಫಲವಾಗಿದೆ. ಈ ಮಹಾಪುರಾಣವನ್ನು ಸ್ವತಃ ವೇದವ್ಯಾಸರೇ ರಚಿಸಿರುತ್ತಾರೆ. ಶ್ರೀಮದ್ ಭಾಗವತ ಮಹಾಪುರಾಣಕ್ಕೂ ಭಗವಾನ್ ಶ್ರೀಕೃಷ್ಣನಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಭಾಗವತವು ಶ್ರೀಕೃಷ್ಣನ ಗ್ರಂಥಾವತಾರವಾಗಿದೆ. ಶ್ರೀಮದ್ ಭಾಗವತವು ಭಗವಾನ್ ಶ್ರೀಕೃಷ್ಣನ ಅನೇಕ ಅವತಾರಗಳ ಕುರಿತಾಗಿ ನಮಗೆ ತಿಳಿಸಿಕೊಡುತ್ತದೆ. ಶ್ರೀಮದ್ ಭಾಗವತವನ್ನು ಮಹಾಪುರಾಣ ಎಂದು ಕರೆಯುತ್ತಾರೆ, ಏಕೆಂದರೆ ಈ ಪುರಾಣದಲ್ಲಿ 10 ಪ್ರಮುಖ ವಿಷಯಗಳನ್ನು ನಾವು ಕಾಣಲು ಸಾಧ್ಯ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರಾ ಈಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯ. ಶ್ರೀಮದ್ ಭಾಗವತದಲ್ಲಿ ಈ ಮುಂದಿನ ವಿಷಯದ ಬಗ್ಗೆ 10 ವಿಭಾಗಗಳ ನಿರೂಪಣೆಗಳಿವೆ. ಬ್ರಹ್ಮಾಂಡದ ಸೃಷ್ಟಿ, ಉಪಸೃಷ್ಟಿ, ಗ್ರಹವ್ಯೂಹಗಳು, ಭಗವಂತನಿಂದ ರಕ್ಷಣೆ, ಸೃಷ್ಟಿಕಾರಕ ಪ್ರೇರಣೆ, ಮನ್ವಂತರ, ಭಗವದ್ವಿಜ್ಞಾನ, ಭಗವದ್ಧಾಮಕ್ಕೆ ಹಿಂದಿರುಗುವಿಕೆ, ಪರಮಪದ ಮತ್ತು ಸಾರಸರ್ವಸ್ವ. ಈ ವಿಶ್ವವು ಯಾವ ರೀತಿಯಾಗಿ ಸೃಷ್ಟಿಯಾಯಿತು, ಸೃಷ್ಟಿಯಾದಂತಹ ವಿಶ್ವದಲ್ಲಿ ಜೀವಿಗಳು ಹೇಗೆ ಕಾಣಿಸಿಕೊಂಡವು, ಗ್ರಹವ್ಯೂಹಗಳ ರಚನೆ ಯಾವ ರೀತಿಯಾಗಿದೆ, ಭಗವಂತನು ಜೀವಿಗಳನ್ನು ಯಾವ ರೀತಿಯಾಗಿ ಪೋಷಿಸುತ್ತಾನೆ, ಸೃಷ್ಟಿಗೆ ಪ್ರೇರಣೆಯನ್ನು ನೀಡುವಂತಹ ಅಂಶಗಳು ಯಾವುವು, ಬೇರೆ ಬೇರೆ ಮನ್ವಂತರಗಳಲ್ಲಿ ಬರುವಂತಹ ಮನುಗಳು ಯಾರು, ಜೀವಿಯು ತನ್ನನ್ನು ಭಗವಂತನನ್ನು ತಿಳಿದುಕೊಂಡು ತನಗೆ ಭಗವಂತನ ಜೊತೆಗಿರುವಂತಹ ಸಂಬಂಧವನ್ನು ಅರಿತುಕೊಳ್ಳುವಂತಹ ಕ್ರಿಯೆ, ಭಗವಂತನನ್ನು ತಿಳಿದುಕೊಳ್ಳುವ ಮೂಲಕ ಮುಕ್ತಿಯನ್ನು ಪಡೆಯುವಂತಹ ಪ್ರಕ್ರಿಯೆ ಮತ್ತು ಆ ಭಗವಂತನ ದಿವ್ಯ ಲೀಲೆಗಳನ್ನು ಭಕ್ತರಿಂದ ಕೇಳಿ ತಿಳಿದುಕೊಳ್ಳುವುದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಶ್ರೀಮದ್ ಭಾಗವತವು ನಮಗೆ ತಿಳಿಸಿಕೊಡುತ್ತದೆ. ಮೊದಲ 9 ವಿಚಾರಗಳು 10ನೇ ವಿಚಾರವಾದಂತಹ ಆಶ್ರಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿಯೇ ಇರುವಂತಹದ್ದು. ಶ್ರೀಮದ್ ಭಾಗವತವನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾರೋ ಅವರು ಭಗವಂತನಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಏನನ್ನು ಬೋಧಿಸಿದ್ದಾನೋ ಅದನ್ನು ನಾವು ಪ್ರಾಯೋಗಿಕವಾಗಿ ಶ್ರೀಮದ್ ಭಾಗವತದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ದಶಮಸ್ಯ ವಿಶುದ್ಧ್ಯರ್ಥಂ ನಾವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸ. ಅಂದರೆ ಸಾರಸರ್ವಸ್ವ ದಿವ್ಯತ್ವವನ್ನು ಪ್ರತ್ಯೇಕವಾಗಿರಿಸಲು ಉಳಿದವುಗಳ ಲಕ್ಷಣಗಳನ್ನು ಕೆಲವೊಮ್ಮೆ ವೇದ ತೀರ್ಮಾನಗಳಿಂದ ವಿವರಿಸಲಾಗಿದೆ. ಕೆಲವು ಸಲ ನೇರ ವಿವರಣೆಯಿಂದಲೂ ಮತ್ತು ಕೆಲವು ಸಲ ಮಹರ್ಷಿಗಳು ಕೊಟ್ಟ ಸಂಕ್ಷಿಪ್ತ ವಿವರಣೆಗಳಿಂದಲೂ ವಿವರಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಒಟ್ಟು 12 ಸ್ಕಂದಗಳಿವೆ. ಈ 12 ಸ್ಕಂದಗಳಲ್ಲಿ ಮೊದಲ 2 ಸ್ಕಂದಗಳು ಆ ಭಗವಂತನ ಪಾದಕಮಲಗಳು ಇದ್ದ ಹಾಗೆ. ಆದ್ದರಿಂದ ಶ್ರೀಮದ್ ಭಾಗವತದ ಅಧ್ಯಯನವನ್ನು ಮೊದಲ ಸ್ಕಂದದಿಂದ ಪ್ರಾರಂಭಿಸಬೇಕು. ವಿನಮ್ರತೆ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಪರೀಕ್ಷಿತ ಮಹಾರಾಜ, ಶುಕದೇವ ಗೋಸ್ವಾಮಿ, ವೇದವ್ಯಾಸರು, ನಾರದ ಮುನಿ, ವಿದುರ, ಪಾಂಡವರು ಮತ್ತು ಶ್ರೀಕೃಷ್ಣರ ಕುರಿತಾಗಿ ನಾವು ತಿಳಿದುಕೊಳ್ಳಲಿದ್ದೇವೆ. ನಾರದ ಮುನಿಗಳಿಂದ ಉಪದೇಶವನ್ನು ಪಡೆದು ವೇದವ್ಯಾಸರು ಈ ಶ್ರೀಮದ್ ಭಾಗವತವನ್ನು ರಚಿಸಿದರು. ವೇದವ್ಯಾಸರು ಮುಂದೆ ಇದನ್ನು ತಮ್ಮ ಮಗನಾದಂತಹ ಶುಕದೇವ ಗೋಸ್ವಾಮಿಗಳಿಗೆ ತಿಳಿಸಿಕೊಡುತ್ತಾರೆ. ಅಭಿಮನ್ಯುವಿನ ಮಗನಾದಂತಹ ರಾಜ ಪರೀಕ್ಷಿತನಿಗೆ ಶುಕದೇವ ಗೋಸ್ವಾಮಿಗಳು ಶ್ರೀಮದ್ ಭಾಗವತವನ್ನು ಬೋಧಿಸುತ್ತಾರೆ. ಪರೀಕ್ಷಿತ ಮಹಾರಾಜನಿಗೆ ಮುಂದಿನ 7 ದಿನಗಳಲ್ಲಿ ಸಾವು ಬರುವುದು ಎಂಬಂತಹ ಶಾಪವು ದೊರೆತಿರುತ್ತದೆ. ಆ 7 ದಿನಗಳಲ್ಲಿ ಶ್ರೀಮದ್ ಭಾಗವತವನ್ನು ಪರೀಕ್ಷಿತ ಮಹಾರಾಜನು ಶ್ರವಣ ಮಾಡುತ್ತಾನೆ. ರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳಿಂದ ಈ ಶ್ರೀಮದ್ ಭಾಗವತವನ್ನು ಆಲಿಸುತ್ತಿರುವಾಗ ಶ್ರೀಲ ಸೂತ ಗೋಸ್ವಾಮಿಗಳು ಭಾಗವತದ ಶ್ರವಣ ಮಾಡುತ್ತಾರೆ. ಮುಂದಕ್ಕೆ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿ ಇರುವಂತಹ ಶೌನಕಾದಿ ಋಷಿಗಳಿಗೆ ಶ್ರೀಮದ್ ಭಾಗವತವನ್ನು ತಿಳಿಸಿಕೊಡುತ್ತಾರೆ. ಶ್ರೀಮದ್ ಭಾಗವತವು ಕೃಷ್ಣಸ್ತು ಭಗವಾನ್ ಸ್ವಯಂ ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ. ಭಗವದ್ಗೀತೆಯ ಪ್ರಾರಂಭದಲ್ಲೂ ನಾವು ಭಗವಾನ್ ಶಬ್ದದ ಅರ್ಥವನ್ನು ತಿಳಿದಿದ್ದೇವೆ. ಶ್ರೀಮದ್ ಭಾಗವತವು ಅದನ್ನೇ ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಭಗವಾನ್ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡುವುದೊಂದೇ ಮಾರ್ಗ ಎಂಬುದನ್ನು ಶ್ರೀಮದ್ ಭಾಗವತವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಭಾಗವತದಲ್ಲಿ ಅನೇಕ ಭಕ್ತರ ಉದಾಹರಣೆಗಳನ್ನು ನಾವು ಕಾಣಬಹುದು. ಭಗವಂತನಿಗೆ ಯಾವ ರೀತಿಯಾಗಿ ಶರಣಾಗಬೇಕು, ಭಗವಂತನಿಗೆ ಹೇಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಂಬುದರ ಕುರಿತಾಗಿ ಅನೇಕ ಉದಾಹರಣೆಗಳು ಇಲ್ಲಿ ನಮಗೆ ದೊರಕುತ್ತವೆ. ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ಕುರಿತು ಮಾಡುವಂತಹ ಪ್ರಾರ್ಥನೆ, ದ್ವಾರಕೆಗೆ ಹೊರಟು ನಿಂತಹ ಶ್ರೀಕೃಷ್ಣನಲ್ಲಿ ಕುಂತಿದೇವಿಯು ಮಾಡುವಂತಹ ಪ್ರಾರ್ಥನೆ,
ಇವುಗಳೆಲ್ಲವನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಡುತ್ತಾನೆ. ಆಗ ಹಸ್ತಿನಾಪುರದ ಭಕ್ತರು ಭಗವಂತನ ಅಗಲಿಕೆಯನ್ನು ಅನುಭವಿಸಿದರೆ, ದ್ವಾರಕೆಯ ಭಕ್ತರು ಭಗವಂತನನ್ನು ಭೇಟಿ ಮಾಡುವ ಆನಂದವನ್ನು ಪಡೆಯುತ್ತಾರೆ. ಈ ರೀತಿ ಪ್ರಥಮ ಸ್ಕಂದದಲ್ಲಿ ಭಗವಂತ ಮತ್ತು ಆತನ ಭಕ್ತರ ನಡುವೆ ನಡೆಯುವಂತಹ ಪ್ರೀತಿಯ ವಿನಿಮಯವನ್ನು ನಾವು ಕಾಣಬಹುದು. ಶ್ರೀ ವೇದವ್ಯಾಸರಿಂದ ರಚಿತವಾಗಿರುವಂತಹ ಈ ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ವೇದವ್ಯಾಸರು ವಸುದೇವ ಪುತ್ರನಾದ ಶ್ರೀಕೃಷ್ಣನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗ್ರಂಥವನ್ನು ಪ್ರಾರಂಭಿಸುತ್ತಿದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅನುವಾದ: ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮಸತ್ಯ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದು ಇಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದಜ್ಞಾನವನ್ನು ಬೋಧಿಸಿದನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮಸತ್ಯ. ವಾಸುದೇವ ಅಥವಾ ಭಗವಾನ್ ಶ್ರೀಕೃಷ್ಣನು ಸರ್ವ ಕಾರಣಗಳ ಕಾರಣನಾಗಿದ್ದಾನೆ. ಅಸ್ತಿತ್ವದಲ್ಲಿರುವ ಎಲ್ಲದಕ್ಕೂ ಅವನೇ ಮೂಲ ಕಾರಣ. ಭಗವಂತನ ಪ್ರಥಮ ಸೃಷ್ಟಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವೆಯವರೆಗೆ ಎಲ್ಲವೂ ಪ್ರತ್ಯೇಕ ಜೀವಿಗಳು. ಈ ಬ್ರಹ್ಮಾಂಡದ ಬೇರೆ ಬೇರೆ ವಿದ್ಯಮಾನಗಳು ದೇವತೆಗಳಿಂದ ನಿರ್ವಹಿಸಲ್ಪಡುತ್ತಿದೆ. ಆ ಎಲ್ಲಾ ದೇವತೆಗಳಿಗೂ ಭಗವಾನ್ ಶ್ರೀಕೃಷ್ಣನೇ ಮಾರ್ಗದರ್ಶಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಅನುವಾದ: ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದು. ಪರಿಶುದ್ಧ ಹೃದಯದವರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲನಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಪುರುಷಾರ್ಥಗಳಲ್ಲಿ 4 ವಿಧ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಪುಣ್ಯಕರ್ಮಗಳಿಂದ ಕೂಡಿದ ಧಾರ್ಮಿಕ ಚಟುವಟಿಕೆಗಳು ಆರ್ಥಿಕ ಅಭಿವೃದ್ಧಿ, ಇಂದ್ರಿಯಗಳ ತೃಪ್ತಿ ಹಾಗೂ ಅಂತಿಮವಾಗಿ ಐಹಿಕ ಪ್ರಪಂಚದ ಬಂಧನಗಳಿಂದ ಮುಕ್ತಿ. ಧರ್ಮಾಚರಣೆಯನ್ನು ಮಾಡುವ ಮೂಲಕವೇ ಮಾನವ ಜೀವನವು ಪ್ರಾರಂಭವಾಗುತ್ತದೆ. ಆಹಾರ, ನಿದ್ರೆ, ಭಯ ಮತ್ತು ಮೈಥುನ ಇವುಗಳು ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನವಾದವು. ಮನುಷ್ಯರಲ್ಲಿ ಇರುವಂತಹ ವಿಶೇಷವಾದ ಗುಣ ಎಂದರೆ ಧರ್ಮಾಚರಣೆ. ಮಾನವ ಸಮಾಜದಲ್ಲಿ ಆತ್ಮಸಾಕ್ಷಾತ್ಕಾರವನ್ನು ಪಡೆಯುವ ಉದ್ದೇಶದಿಂದಾಗಿ ಭಗವಂತನೊಂದಿಗೆ ಮನುಷ್ಯನ ಶಾಶ್ವತ ಸಂಬಂಧವನ್ನು ಪ್ರಸ್ತಾಪಿಸುವ ಧರ್ಮವು ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ. ಶ್ರೀಮದ್ ಭಾಗವತದ ನೇರ ಶ್ರವಣದಿಂದ ಪರಮಪುರುಷನ ಸಾಕ್ಷಾತ್ಕಾರವು ಸಾಧ್ಯ ಎಂದು ವೇದವ್ಯಾಸರು ಆಶ್ವಾಸನೆಯನ್ನು ನೀಡುತ್ತಿದ್ದಾರೆ. ಶ್ರೀಮದ್ ಭಾಗವತದ ಶ್ರವಣ ಮಾತ್ರದಿಂದಲೇ ಒಬ್ಬ ವ್ಯಕ್ತಿಯು ಪರಮಹಂಸ ನೆಲೆಗೆ ಏರಲು ಸಾಧ್ಯ.
ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವಂತಹ ಪ್ರತಿಯೊಬ್ಬ ಭಕ್ತನಿಗೂ ಭಗವಂತನ ಅನುಗ್ರಹವು ಉಂಟಾಗುತ್ತದೆ. ವೈದಿಕ ಸಾಹಿತ್ಯ ಎಂಬ ಮರದಲ್ಲಿ ಬೆಳೆದಿರುವಂತಹ ಈ ರುಚಿಯಾದ ಹಣ್ಣನ್ನು ಪರಮಹಂಸರು ಸವಿಯುತ್ತಾರೆ. ಶುಕದೇವ ಗೋಸ್ವಾಮಿಗಳ ಮುಖದಿಂದ ಬಂದಿರುವಂತಹ ಈ ಭಾಗವತವು ಇನ್ನಷ್ಟು ರುಚಿಯನ್ನು ಹೊಂದಿದೆ. ಶ್ರೀಮದ್ ಭಾಗವತದ ಮಹಿಮೆಯ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.